ಬನ್ನಿ ಬನ್ನಿ ಯಾವ್ದಪ್ಪ ಇದು ಭಾನುವಾರ ನಿಮಗೆ ನಿದ್ದೆ ಕಾಪಾಡಲು ಬನ್ನಿ. ರೇ ತೊಗೊಳ್ರಿ ಕಸ ಸರ್, ಹಂಗೆಲ್ಲ ತೊಗೊಳಕ್ಕಾಗಲ್ಲ, ಪೇಮೆಂಟ್ ಮಾಡಿದ್ರೆ ತೊಗೊಳೋದು. ಇದ್ಯಾವ್ದ್ರಿ ಇದು ನಿಮ್ದು ಹೊಸ ಖ್ಯಾತೆ? ನೋಡಿ ಸರ್, ಏಪ್ರಿಲ್ 1ನೇ ತಾರೀಕಿಂದ BBMP ಅವರು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಜೊತೆಗೆ ನಿಮ್ಮ ಗಾರ್ಬೇಜ್ ಕಲೆಕ್ಷನ್ ಫೀ ಕೂಡ ಆಡ್ ಮಾಡ್ತಾ ಇದ್ದಾರೆ. ನೋಡಿ ಎಂತ ಟೈಮ್ ಬಂತು, ಇನ್ಮೇಲೆ ನಾವು ಕಸಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಪ್ರತಿದಿನ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ BSWML ಅವರು ಸರಿಸುಮಾರು 6000 ಟನ್ನಷ್ಟು ಕಸವನ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಇದಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಸುಮಾರು 550 ಕೋಟಿಯಷ್ಟು ಖರ್ಚಾಗುತ್ತೆ. ಆದ್ರೆ ಇದಕ್ಕೆ ಅಂತಾನೆ ಯಾವುದೇ ಇಂಡಿಪೆಂಡೆಂಟ್ ರೆವಿನ್ಯೂ ಕಲೆಕ್ಷನ್ ಅವರು ಇಲ್ದಿರೋ ಕಾರಣ BSWML ಅವರು ತಮ್ಮ ಕಾಂಟ್ರಾಕ್ಟರ್ಸ್ಗೆ ಪೇಮೆಂಟ್ ಮಾಡಲು ಕಷ್ಟ ಆಗ್ತಿತ್ತು. ಸೊ ಈ ಇಶ್ಯೂನ ಸಾಲ್ವ್ ಮಾಡಬೇಕು ಅಂತ BSWML ಅವರು ನವೆಂಬರ್ 2024ರಲ್ಲಿ ಒಂದು ಫೀನ ಪ್ರಪೋಸ್ ಮಾಡಿದ್ರು. ಅದು ಇವಾಗ ರಾಜ್ಯ ಸರ್ಕಾರದಿಂದ ಹಾಗೂ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿದೆ. ಸೊ ಈಗ ನೀವು ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಮನೆಯ ಬಿಲ್ಡಪ್ ಏರಿಯಾ ಏನಿದೆ ಅದ್ರ ಮೇಲೆ ನಿಮ್ಮ ವೇಸ್ಟ್ ಕಲೆಕ್ಷನ್ ಚಾರ್ಜಸ್ ಡಿಪೆಂಡ್ ಆಗುತ್ತೆ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಟೇಬಲ್ ನೋಡಿದ್ರೆ ನಿಮಗೆ ಡೀಟೇಲ್ ಬ್ರೇಕಪ್ ಗೊತ್ತಾಗುತ್ತೆ. ಹಾಗೆ ಬಲ್ಕ್ ಅಲ್ಲಿ ವೇಸ್ಟ್ ಜನರೇಟ್ ಆಗುವಂತ ಜಾಗಗಳು ಅಂದ್ರೆ ಅಪಾರ್ಟ್ಮೆಂಟ್ಸ್ ಅಥವಾ ಲಾರ್ಜ್ ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ ವೇಸ್ಟ್ ಪ್ರೊಸೆಸಿಂಗ್ ಏಜೆನ್ಸಿ ಅಥವಾ ಇನ್ಸೈಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲ ಅಂದ್ರೆ ಕೆಜಿಗೆ 12 ರೂಪಾಯಿಗೆ ಚಾರ್ಜ್ ಮಾಡಲಾಗುತ್ತೆ. ಹಾಗೆ ನೀವು ತಿಳ್ಕೊಬೇಕಾಗಿರುವಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಇರುವಂತ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಇದೆಯಲ್ಲ ಅದಕ್ಕೆ ಇದನ್ನ ರಿಪ್ಲೇಸ್ ಮಾಡ್ತಿಲ್ಲ. ಸೊ ಈ ಮೂರನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡಿ.